ಇವತ್ತು ಸೇವಂತಿ ಹೂ ಕೊಯ್ಯೋಕ್ಕೆ ಕೂಲಿಯವ್ರು ಬಂದಿದ್ದರು. ಸೊ ಅದು ನಿನ್ನೆ ಮಳೆ ಬಿದ್ದಿರೋದ್ರಿಂದ ಅದರಲ್ಲಿ ಹೂವಲ್ಲೆಲ್ಲ ತೇವಾಂಶ ಇರುತ್ತೆ. ಅದಕ್ಕೆ ಅದನ್ನ ಹಂಗೆ ಮಾರ್ಕೆಟ್ಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಥರ ಸೀರೆ ಹಾಸ್ಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ನೀರೆಲ್ಲ ಹೀರ್ಕೊಳ್ಳುತ್ತೆ. ಅದಾದಮೇಲೆ ಮಾರ್ಕೆಟಿಗೆ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಈ ಥರ ಸೀರೆನ ಹಾಕ್ತಾಯಿದ್ದೀವಿ. ಸೊ ಬೆಳಗ್ಗೆನೇ ಅವರು ಕೂಲಿಯವರೆಲ್ಲ ಬಂದಿದ್ದಾರೆ, ಕೊಯ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಅಪ್ಪ ತೋಟದ ಹತ್ರ ಹೋಗ್ತಾ ಇದ್ದೀವಿ. ನಾವು ಅಲ್ಲಿಗೆ ಹೋಗೋಷ್ಟರಲ್ಲೇ ಕೂಲಿಯವರೆಲ್ಲ ಬಂದು 10 ಜನ ಬಂದಿದ್ದರು. ಅರ್ಧರ್ಧ ಸಾಲು ಕೊಯ್ತಾ ಇದ್ರು ಆಲ್ರೆಡಿ. ಸೊ ಹೂಗಳನ್ನೆಲ್ಲ ನೋಡಿ ಹಂಗೆ ಉದುರ್ಕೊಂಡು ತೇವಾಂಶ ಜಾಸ್ತಿ ಇದೆ, ನೀರೆಲ್ಲ ಹೂವಲ್ಲೇ ಕೂತಿದೆ. ಸೊ ಅದಕ್ಕೆ ಉದುರ್ಕೊಂಡು ಕೊಯ್ತಾ ಇದ್ರು. ಕೊಯ್ತಾ ಇದ್ದಂಗೆ ನಮ್ಮ ಅಣ್ಣನ ಮಗಳು ಟೀ ತೊಗೊಂಬಂದ್ಲು ಎಲ್ರಿಗೂ. ಟೀ ತೊಗೊಂಬಂದು ಎಲ್ರಿಗೂ ಟೀ ಕೊಡ್ತಾ ಇದ್ದಂಗೆ ನಮ್ಮ ಅಪ್ಪ ಅವರು ಕೊಯ್ದಿರೋದನ್ನೆಲ್ಲ ಹೂನೆಲ್ಲ ತೊಗೊಂಡು ಬ್ಯಾಗ್ ಹಾಕ್ಕೊತಾ ಇದ್ರು. ಸೊ ಅದು ಒಂದು 4-5 ಜನರ ಹತ್ರ ಅದು ಹಾಕ್ಸ್ಕೊಂಡ್ರು ಬ್ಯಾಗ್ ತುಂಬಿತ್ತು. ಇನ್ನು ನಾನು ಇನ್ನು ಮಿಕ್ಕಿರೋ ಜನರ ಹತ್ರ ಎಲ್ಲ ಹಾಕ್ಸ್ಕೊಳ್ತಾ ಇದ್ದೆ. ಅವ್ರು ಇನ್ನೂ ಟೀ ಕುಡಿತಾ ಇದ್ದೆ. ಅಷ್ಟೊತ್ತಿಗೆ ಹಾಕ್ಸ್ಕೊಂಡು ಬ್ಯಾಗ್ನೆಲ್ಲ ಎತ್ಕೊಂಡ್ಬಂದ್ಬಿಟ್ಟು ನಮ್ಮ ಅಣ್ಣನಿಗೆ ಕೊಟ್ಟೆ. ನಮ್ಮ ಅಣ್ಣ ಹೊಸ ಗಾಡಿ, ಎಲೆಕ್ಟ್ರಿಕಲ್ ಗಾಡಿ ತೊಗೊಂಬಂದಿದ್ರು. ಅದರಲ್ಲಿ ಎತ್ಕೊಂಡು ಮನೆ ಹತ್ರ ಹೋಗ್ತಾಯಿದ್ರು. ನಾನು ಹಿಂದೆಯಿಂದ ಮನೆ ಹತ್ರ ಹೋದೆ. ನೋಡಿ ಆ ಹೂವನ್ನೆಲ್ಲ ಈ ಥರ ಹಾಕೋದು. ಈ ಥರ ಹಾಕ್ದಾಗ ಏನಾಗುತ್ತೆ ಅಂದರೆ ಮೇಲಿಂದ ನೀರೆಲ್ಲ ಕೆಳಗಡೆ ಉದುರೋಗುತ್ತೆ. ಅದರಲ್ಲಿ ಎಲೆಗಳೆಲ್ಲ ಉದುರೋಗುತ್ತೆ, ಬಟ್ ನೀರು ಜಾಸ್ತಿ ಉದುರೋಗುತ್ತೆ. ನೋಡಿ ಫ್ಯಾನೆಲ್ಲ ಹಾಕಿದ್ದೀವಿ ಗಾಳಿಗೆ. ಸೊ ಇದೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟು ಇನ್ನೂ ಒಂದು ಬ್ಯಾಗು ಕೊಯ್ದಿದ್ರು, ಎತ್ಕೊಂಬರೋಣ ಅಂತೇಳ್ಬಿಟ್ಟು ಬಂದೆ. ಎಲ್ಲರೂ ಎತ್ಕೊಂಬಂದು ಹಾಕ್ತಾಯಿದ್ರು. ಸೊ ಅವೆಲ್ಲ ಎತ್ಕೊಂಬರೋಷ್ಟರಲ್ಲಿ ನಾವಪ್ಪ ಹುಳುಗೆ ಸೊಪ್ಪು ಕೊಯ್ಬೇಕು ಅಂತೇಳ್ಬಿಟ್ಟು ಕುಬ್ಬಲ್ ಹರಿಯಲ್ಲ ಅಂತೇಳ್ಬಿಟ್ಟು ಅದನ್ನೆಲ್ಲ ಕಕ್ಕಲ್ಗಿಕ್ಕಂತಾಯಿದ್ರು. ಕಕ್ಕಲ್ಗಿಕ್ಕೋದಂದರೆ ಹಂಗೆ ಕೊಯ್ಯೋದು ಅದನ್ನು. ಸೊ ನಾನು ಹೋಗೋಷ್ಟರಲ್ಲೇ ಒಂದೊಂದು ಸಾಲು ಕೊಯ್ದುಬಿಟ್ಟು ಸೊಪ್ಪೆಲ್ಲ ನೋಡಿ ಇದೆಲ್ಲ ಸೊಪ್ಪು ಕೊಯ್ದಿದ್ದಾರೆ. ಇನ್ನೂ ಒಂದು ಸಾಲು ಕೊಯ್ಯೋಕ್ಕೆ ರೆಡಿಯಾಗಿದ್ದರು. ನಾನು ಅಷ್ಟರಲ್ಲೇ ಗಾಡಿ ಎತ್ಕೊಂಡು ಹೋಗಿದ್ದೆ. ನನಗೆ ಎಲೆಕ್ಟ್ರಿಕಲ್ ಗಾಡಿ ಇತ್ತಲ್ಲ, ಸೊ ಆ ಗಾಡಿನ ಎತ್ಕೊಂಡು ಹೋಗಿದ್ದೆ. ಅವ್ರೇನು ಮಾಡಿದ್ರು ಅಂದರೆ ಕೆಲಸ ಬಿಟ್ಬಿಟ್ಟು ಇದರಲ್ಲಿ ರಿವರ್ಸ್ ಗೇರ್ ಐತೆ ಅಂತೇಳ್ಬಿಟ್ಟು ಅದನ್ನು ತೋರ್ಸೋಕ್ಕೆ ಬಂದಿದ್ರು. ನೋಡಿ ತೋರಿಸ್ತಾ ಇದ್ದಾರೆ ನನಗೆ ರಿವರ್ಸ್ ಗೇರ್ ಹಾಕೋದು ಅಂತೇಳ್ಬಿಟ್ಟು. ನಾವಪ್ಪ ಫೈನಲಿ ಅವರು ತೋರಿಸಿದ್ರು ರಿವರ್ಸ್ ಗೇರ್ ಹೆಂಗೆ ಹಾಕೋದು ಅಂತೇಳ್ಬಿಟ್ಟು. ನೋಡಿ ಅವ್ರ ಮುಖದಲ್ಲಿ ಎಷ್ಟೊಂದು ಖುಷಿ ಇದೆ. ಇವರೆಲ್ಲ ಆಗಷ್ಟರಲ್ಲಿ ನಾನು ಮನೆ ಹತ್ರ ಬಂದೆ. ಅವರು ಸೊಪ್ಪು ಎತ್ಕೊಂಬಂದರು. ನೋಡಿ ಹಿಂಗೆ ಸೊಪ್ಪನ್ನ ಕಟ್ಟಿಬಿಟ್ಟು ಎತ್ಕೊಂಬರ್ತಾರೆ. ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಒಂದು 2-3 ಸಲ ಎತ್ಕೊಂಬಂದು ಹಾಕಿದ್ದೆ. ನೋಡಿ ಇಷ್ಟು ಆಗಿದೆ. ಇನ್ನೊಂದು ಸಲ ಹೋಗ್ಬಿಟ್ಟು ಎತ್ಕೊಂಬಂದೆ. ನೋಡಿ ಈ ಥರ ನಾನು ಹಾಕ್ತಾಯಿದ್ದೀನಿ. ಅವರು ಇನ್ನೇನು ಕೊಯ್ದಿದ್ದೆಲ್ಲ ಆಗೋಗಿತ್ತು. ಸೊ ಅದು ಲಾಸ್ಟಲ್ಲಿ ಅವರೇ ಎತ್ಕೊಂಬರ್ತೀವಿ ಅಂತಂದರು. ಸೊ ಅದಕ್ಕೆ ನಾನು ಹೋಗ್ಬಿಟ್ಟು ಲಾಸ್ಟ್ ಇನ್ನೊಂದು ಮೂಟೆ ಎತ್ಕೊಂಬಂದ್ಬಿಟ್ಟು ಹಿಂಗೆಲ್ಲ ಹಾಕ್ತಾಯಿದ್ದೆ. ಅವ್ರು ಎತ್ಕೊಂಬಂದ್ರು, ಎಲ್ಲ ಕೊಟ್ಟರು. ನಮ್ಮ ದೊಡ್ಡಪ್ಪ ನೋಡಿ ಹಂಗೆಲ್ಲ ಕೂತ್ಕೊಂಡು ಅದನ್ನೆಲ್ಲ ನೀರನ್ನೆಲ್ಲ ಆರಿಸ್ತಾಯಿದ್ರು. ಸೊ ಅವರು ಇನ್ನೊಂದು ತೋಟಕ್ಕೆ ಕೊಯ್ಯಕ್ಕೆ ಹೋಗ್ಬೇಕಾಯಿತು. ಅಷ್ಟರಲ್ಲೇ ಊಟ ತಿಂದ್ಬಿಟ್ಟು ಹಂಗೆ ಇನ್ನೊಂದು ತೋಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ರು. ನಾನು ಹೊಟ್ಟೆ ಹಸ್ತಾ ಇತ್ತು ಅಂತೇಳ್ಬಿಟ್ಟು ನಾನು ಹೋಗಿ ಡೈಲಿ ನಮ್ಮ ಮನೇಲಿ ಮುದ್ದೆ ಊಟ ಇರ್ತಿತ್ತು. ಸೊ ಮುದ್ದೆ ಊಟ ಬ್ಯಾಟಿಂಗ್ ಮಾಡ್ತಾ ಇದ್ದೆ, ಟಿ ವಿ ನೋಡ್ಕೊಂಡು. ಅಷ್ಟರಲ್ಲೇ ನಮ್ಮ ಅಪ್ಪ ಬಂದುಬಿಟ್ಟು ಹುಳು ಹೆಚ್ಚು ಮಾಡಬೇಕು ಅಂತಂದು, ಹುಳು ಹೆಚ್ಚು ಮಾಡಿ ಸೊಪ್ಪು ಹಾಕ್ಬೇಕು ಅಂತಂದು. ನೋಡಿ ಹಿಂಗೆ ಹುಳು ಹೆಚ್ಚು ಮಾಡೋದು ಅಂತಂದರೆ ಹುಳು ದೊಡ್ಡದು ಆಗ್ತಾ ಅವಾಗೆ ಜಾಗ ಸಾಲಲ್ಲ. ಸೊ ಅದನ್ನು ಎತ್ಬಿಟ್ಟು ಬೇರೆ ಮೆಸ್ಸಿಗೆ ಹೆಚ್ಚುವರಿ ಮಾಡ್ತಾ ಹೋಗ್ಬೇಕು. ಸೊ ಹಿಂಗೆ ಹೊಸ ಮೆಸ್ಸಿಗೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದಕ್ಕೆ ನಾವು ಅದನ್ನು ಹಳೆ ಮೆಸ್ಸಲ್ಲಿ ಎತ್ಕೊಂಡು ಈ ಥರ ಅಲ್ಲಲ್ಲೆಲ್ಲ ಎಲ್ಲೆಲ್ಲಿ ಒತ್ತಿಗಿರುತ್ತೋ ಅದನ್ನೆಲ್ಲ ಎತ್ಕೊಂಡು ಸೊ ಇನ್ನೊಂದು ಮೆಸ್ದಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ಅಲ್ಲಿ ಬಿಡ್ತೀವಿ ಅಂತ. ನೋಡಿ ಇಲ್ಲಿ ಬಿಡ್ತಾ ಇದ್ದೀನಿ. ಸೊ ಕೆಳಗಡೆಯಿಂದ ಎತ್ಕೊಂಬರೋದು ಇಲ್ಲಿ ಬಿಡೋದು. ಸೊ ಇಲ್ಲಿ ಹಿಂಗೆಲ್ಲ ಬಿಡ್ತಾ ಇದ್ದಂಗೆ ನಾವಪ್ಪ ಹೋಗ್ಬಿಟ್ಟು ನಾನು ಸೊಪ್ಪು ಕೊಯ್ತೀನಿ, ಬೇಗ ಬಿಟ್ಬಿಟ್ಟು ಬರೀ ಸೊಪ್ಪು ಹಾಕ್ಬಿಟ್ಟು ಹೋಗೋಣ ಅಂತಂದರು. ಸೊ ಕೊಯ್ತಾವ್ರೆ ನಾವಪ್ಪ ಸೊಪ್ಪು. ಸೊ ಆ ಕಡೆ ಕಡಿಮೆ ಇದೆಯಲ್ಲ ಅದನ್ನು ದನಗಳಿಗೆ ಯೂಸ್ ಮಾಡ್ತೀವಿ. ಇದು ಉದ್ದಕ್ಕಿರೋ ಸೊಪ್ಪನ್ನ ಹುಳುಗೆ ಹಾಕಕ್ಕೆ ಯೂಸ್ ಮಾಡ್ತೀವಿ. ತೋರಿಸ್ತೀನಿ ಇರೋರಿಗೆ. ಸೊ ಇದು ಚೆನ್ನಾಗಿರೋ ಸೊಪ್ಪು. ಇದನ್ನು ತಗೊಂಡೋಗಿ ನೋಡಿ ಹಿಂಗೆ ಸೊಪ್ಪು ಹಾಕೋದು. ಸೊ ಇದನ್ನೆಲ್ಲ ಸೊಪ್ಪೆಲ್ಲ ಬೇಗ ಹಾಕಿದ್ದು ಮುಗೀತು. ಬೇಗ ಮುಗಿಸ್ಕೊಂಡು ಇನ್ನೊಂದು ತೋಟದಲ್ಲಿ ಆಲ್ರೆಡಿ ಕೂಲರ್ ಹೋಗಿದ್ರು. ಸೊ ಅಲ್ಲಿಗೆ ಬಂದೆ ನಾನು, ಯಾಕಂದರೆ ಮಳೆ ಬರೋ ಥರ ಇತ್ತು. ಈ ಕೂಲವರೆಲ್ಲ ಆಲ್ರೆಡಿ ಕೊಯ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಅಣ್ಣ ಫೋನ್ ಮಾಡಿ ಇನ್ನೊಂದು ತೋಟದಲ್ಲಿ ಕೊಯ್ದಿರೋದನ್ನೆಲ್ಲ ಬ್ಯಾಗಿಗೆ ತುಂಬ್ರಿ ಮಾರ್ಕೆಟ್ಗೆ ತೊಗೊಂಡು ಹೋಗ್ಬೇಕು ಅಂತಂದ್ರು. ಸೊ ಅದಕ್ಕೆ ಇಲ್ಲಿ ಕೊಯ್ದಿರೋನೆಲ್ಲ ಎತ್ಕೊಂಡು ಹೋಗೋಣ ಅಂತ ಬಂದೆ.
ಅಷ್ಟರಲ್ಲೇ ನಮ್ಮ ಅಪ್ಪ, ನಮ್ಮ ದೊಡ್ಡಪ್ಪ ಎಲ್ಲರೂ, ನಮ್ಮ ಮಾಮ ಇದೆಲ್ಲರೂ ಸೇರಿಬಿಟ್ಟು ಓಟ್ ತುಂಬ್ತಾಯಿದ್ರು. ಇದು 3 ಸ್ಟೇಜಲ್ಲಿ ನ್ಯೂಸ್ ಪೇಪರ್ ಹಾಕ್ತಿದ್ರು ಒಳಗಡೆ. ಯಾಕಂದರೆ ತೇವಾಂಶ ಇದೆಯಲ್ಲ ಹೂವು, ಆ ತೇವಾಂಶನೆಲ್ಲ ನ್ಯೂಸ್ ಪೇಪರ್ ಎಳ್ಕೊಳ್ಳುತ್ತೆ, ನ್ಯೂಸ್ ಪೇಪರ್ ತಣ್ಣಗಾಗುತ್ತೆ ಅಂತ ಐಡಿಯಾ ಮಾಡಿ ಇದು ಹಾಕ್ತಾಯಿದ್ರು. ಸೊ ಇದಕ್ಕೆ ಬ್ಯಾಗಿಗೆ ತುಂಬ್ತಾ ಇದ್ದೀವಿ. ಪ್ರತಿಯೊಂದು ಬ್ಯಾಗೂ 28 kg ತುಂಬ್ರಿ ಅಂತ ಹೇಳಿದ್ರು ನಮ್ಮಣ್ಣ. ಸೊ ಅದಕ್ಕೇನೆ ಅದನ್ನ ಏನು ಮಾಡ್ತಿದ್ವಿ ಅಂದರೆ ತುಂಬ್ಕೊಂಡು ತೂಕ ಹಾಕ್ಕೊಂಡೇ ತುಂಬ್ತಿದ್ವಿ. ಅದಕ್ಕೆ ಸ್ಕೇಲೆಲ್ಲ ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ. 28 kg ಬರೋ ಥರ ತುಂಬ್ತಾ ಇದೀವಿ. 28 kgಗೆ ಆಸ್ಪಾಸ್ ಒಂದು 200 ಗ್ರಾಮ್ ಎಕ್ಸ್ಟ್ರಾನೇ ಇರೋ ಥರನೇ ತುಂಬ್ತಾ ಇದೀವಿ. ಸೊ ಒಂದು ಕಡೆ ತುಂಬಿ ತೂಕ ಆಗ್ತಿದ್ದಂಗೆ ಇನ್ನೊಂದು ಕಡೆ ನನ್ನ ಬಾಮೈದ ನಮ್ಮ ದೊಡ್ಡಪ್ಪ ಹೊಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಬ್ಯಾಗ್ಗಳನ್ನ. ಆಗಲೇ ಇನ್ನೊಂದು ತೋಟದಲ್ಲಿ ಕೊಯ್ಕೊಂಬಂದಿದ್ವಲ್ಲ, ಅದರಲ್ಲಿ ವೈಟು ಮತ್ತು ಎಲ್ಲೋ ಮಿಕ್ಸ್ ಇದೆ. ಸೊ ವೈಟ್ನ ಎಲ್ಲ ಹಾಕ್ಕೊತ ಇದ್ರು. ವೈಟನ್ನ ನಾಳೆ ಮಾರ್ಕೆಟ್ಗೆ ಹಾಕ್ತೀವಿ, ಇವತ್ತು ಎಲ್ಲೋನ ಮಾತ್ರ ಮಾರ್ಕೆಟ್ಗೆ ಹಾಕ್ತೀವಿ. ಸೊ ಆಲ್ರೆಡಿ ತುಂಬಿರೋ ಬ್ಯಾಗ್ಗಳಿಗೆ ಆ ವೆಯ್ಟ್ನ ಅಲ್ಲೇ ಬರೆದ್ಬಿಡ್ಬೇಕು, ಯಾಕಂದರೆ ಇದು ಪಾರ್ಸಲ್ ಹೋಗುತ್ತೆ, ಈ ಬ್ಯಾಗ್ಗಳು ಮಾರ್ಕೆಟ್ಗೆ ಹೋಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಅಣ್ಣನ ಹೆಸರು ಪ್ಲಸ್ಸು ಅದು ಎಷ್ಟು kg ಇದೆ ಅಂತೇಳ್ಬಿಟ್ಟು ವೆಯ್ಟನ್ನ ಆ ಬ್ಯಾಗ್ ಮೇಲೆ ಬರಿತಾ ಇದ್ದೆ. ನೋಡಿ ಎಲ್ಲನೂ 28 kg 200 ಗ್ರಾಮು, 28 kg 250 ಗ್ರಾಮು ಆ ಥರನೇ ತುಂಬಿದ್ದೀವಿ. ಟೋಟಲ್ಲು 7 ಬ್ಯಾಗ್ ಆಗಿದ್ವು. ಸೊ ಅಷ್ಟರಲ್ಲೇ ಆಟೋ ಬಂದಿತ್ತು. ಆಟೋಗೆಲ್ಲ ತುಂಬಿಟ್ಟು ಮಳೆ ಬರೋ ಥರ, ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೇ ಅವರೆಲ್ಲ ಕ್ಲೀನಾಗಿ ನೆನೆದಂಗೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ರು. ಸೊ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಕೂಲರು ಹೊರಟ್ರು. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ.